ಓಂ ಶ್ರೀ ಗುರುಭ್ಯೋ ನಮಃ. ಮೌನದ ಶಕ್ತಿ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ. ಬೆಳೆದ ಬೆಳೆಗಳನ್ನು ಕೊಯ್ದು ಬೇರೆ ಬೇರೆ ಚೀಲಗಳಲ್ಲಿ ತುಂಬಿ ಕೋಣೆಯಲ್ಲಿ ಪೇರಿಸಿಟ್ಟಿದ್ದ. ಮತ್ತೊಂದು ದಿನ ಅವುಗಳನ್ನೆಲ್ಲ ಸರಿ ಮಾಡಿ ಜೋಡಿಸಿಡುವ ಭರದಲ್ಲಿ ಅವನ ಕೈಯಲ್ಲಿದ್ದ ವಾಚು ಬಿದ್ದು ಹೋಯಿತು. ಕೆಲಸ ಮುಗಿದ ಮೇಲೆ ಅವನಿಗೆ ಅದರ ಕಡೆ ಗಮನ ಹರಿದಿತ್ತು. ಬಹಳ ಹೊತ್ತು ಹುಡುಕಿ ಎಲ್ಲ ಕಡೆ ಜಾಲಾಡಿದರೂ ಸಿಗಲಿಲ್ಲ. ಅವನಿಗೆ ಬೇಸರವಾಯಿತು. ಏಕೆಂದರೆ 25-30 ವರ್ಷದ ಕೆಳಗೆ ಅವನ ತಂದೆ ಪ್ರೀತಿಯಿಂದ ಉಡುಗೊರೆಯಾಗಿ ತೆಗೆದುಕೊಟ್ಟ ವಾಚು ಇದಾಗಿತ್ತು. ಆಗಿನಿಂದಲೂ ಅವನಿಗೆ ಆ ವಾಚಿನ ಮೇಲೆ ಭಾವನಾತ್ಮಕವಾದ ಸಂಬಂಧ ಬೆಳೆಸಿಕೊಂಡಿದ್ದ. ಮತ್ತೆ ಎಷ್ಟೇ ಹುಡುಕಿದರೂ ಸಿಗಲಿಲ್ಲ. ಅದೇ ಆತಂಕದಲ್ಲಿ ಕೋಣೆಯಿಂದ ಹೊರಗೆ ಬಂದು ನೋಡಿದ. 4 ಮಕ್ಕಳು ಆಟವಾಡುತ್ತಿದ್ದರು. ಆ ಮಕ್ಕಳನ್ನು ಕರೆದು, ಮಕ್ಕಳೇ, ನನ್ನ ಕೈಗೆ ಕಟ್ಟಿದ ಗಡಿಯಾರ ಈ ಕೋಣೆಯಲ್ಲಿ ಎಲ್ಲೋ ಬಿದ್ದು ಹೋಗಿದೆ. ಯಾರಾದರೂ ಹುಡುಕಿಕೊಟ್ಟರೆ ನಿಮಗೆ ಸೂಕ್ತ ಬಹುಮಾನವನ್ನು ಕೊಡುತ್ತೇನೆ ಎಂದನು. ಮಕ್ಕಳಿಗೆ ಬಹುಮಾನದ ಆಸೆಯಿಂದ ಒಂದೇ ಸಲ ಎಲ್ಲವೂ ಕೋಣೆಯೊಳಗೆ ನುಗ್ಗಿದರು. ಮಕ್ಕಳೆಲ್ಲ ಬಂದು ಕೊಠಡಿಯ ಎಲ್ಲ ಮೂಲೆ ಮೂಲೆಯನ್ನು ಬಗ್ಗಿ ಎದ್ದು ಎಷ್ಟೇ ಹುಡುಕಿದರೂ ಬೆಳೆಗಳ ಚೀಲಗಳ ರಾಶಿಗಳ ಧೂಳು ಕಸಗಳ ಮಧ್ಯೆ ಆ ಸಣ್ಣ ವಾಚು ಅವುಗಳಿಗೆ ಸಿಗಲಿಲ್ಲ. ಅವು ಸುಸ್ತಾಗಿ ಹೊರಗೆ ಬಂದು, ನಿಮ್ಮ ಕೈ ಗಡಿಯಾರ ನಮಗೆ ಸಿಗಲಿಲ್ಲ, ಬಹಳ ಹೊತ್ತಾಗಿದೆ, ನಾವು ಮನೆಗೆ ಹೋಗುತ್ತೇವೆ ಎಂದು ಒಂದೊಂದಾಗಿ ಮನೆಗೆ ಹೋದರು. ರೈತನಿಗೆ ಬಹಳ ಬೇಸರವಾಗಿತ್ತು. ಯಾವುದರಲ್ಲೂ ಉತ್ಸಾಹವಿರಲಿಲ್ಲ. ಕತ್ತಲೆಯಾಯಿತು ಎಂದು ಧಾನ್ಯಗಳನ್ನು ತುಂಬಿದ ಕೋಣೆಯ ಬಾಗಿಲನ್ನು ಹಾಕಲು ಹೊರಟನು. ಆ ಸಮಯಕ್ಕೆ ಪುಟ್ಟ ಬಾಲಕನೊಬ್ಬ ಬಂದು, ನೀವು ಇನ್ನೊಂದು ಸಾರಿ ನನಗೆ ಗಡಿಯಾರ ಹುಡುಕುವ ಅವಕಾಶ ಕೊಡುತ್ತೀರಾ ಎಂದು ಕೇಳಿದ. ರೈತನಿಗೆ ಯಾವುದೋ ಮೂಲೆಯೊಳಗೆ ಗಡಿಯಾರ ಸಿಕ್ಕರೆ ಸಾಕು ಎಂಬ ಭಾವವಿದ್ದು, ಆಯಿತು, ನೀನು ಹುಡುಕು, ನಾನು ಸ್ವಲ್ಪ ಹೊತ್ತಿಗೆ ಬರುತ್ತೇನೆ ಎಂದು ಹೊರಟನು. ಆ ಬಾಲಕ ಕೋಣೆಯೊಳಗೆ ಬಂದು ಹುಡುಕಿದ. ಸ್ವಲ್ಪ ಹೊತ್ತಿಗೆ ರೈತ ಬಂದು ನೋಡುತ್ತಾನೆ. ಆ ಬಾಲಕನ ಕೈಯಲ್ಲಿದ್ದ ವಾಚು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಬಾಲಕನ ಹತ್ತಿರ ಬಂದು, ನೀನು ತುಂಬ ಜಾಣ ಹುಡುಗ, ನಿನಗೆ ಈ ಗಡಿಯಾರ ಇಷ್ಟು ಬೇಗ ಹೇಗೆ ಸಿಕ್ಕಿತು? ಆಗ ಅಷ್ಟೊಂದು ಮಕ್ಕಳುಗಳು ಹುಡುಕಿದರೂ ಸಿಗಲಿಲ್ಲ, ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದನು. ಬಾಲಕ ಹೇಳಿದ, ಎಲ್ಲರೂ ಹೋದ ಮೇಲೆ ಕೋಣೆಯಲ್ಲಿ ನಿಶ್ಶಬ್ದ ಆವರಿಸಿತ್ತು. ನಾನು ಕುಳಿತುಕೊಂಡು ಕಿವಿಯನ್ನು ನೆಲದ ಮೇಲಿಟ್ಟು ಆಲಿಸುತ್ತಾ ಹುಡುಕುತ್ತಿದ್ದೆ. ಸ್ವಲ್ಪ ಹೊತ್ತಿಗೆ ಟಿಕ್ 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 ಎಂಬ ಗಡಿಯಾರದ ಶಬ್ದ ಕೇಳಿತು. ಶಬ್ದ ಬಂದ ಕಡೆ ಹೋಗಿ ಸುತ್ತಲೂ ಹುಡುಕಿದೆ. ಗಡಿಯಾರ ಸಿಕ್ಕಿತು ಎಂದನು. ರೈತನಿಗೆ ಬಹಳ ಸಂತೋಷವಾಯಿತು. ಆ ಹುಡುಗನಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿದನು. ನಿಶ್ಶಬ್ದ ವಾತಾವರಣದಲ್ಲಿ ಶಾಂತವಾದ ಮನಸ್ಸಿನಿಂದ ಪ್ರಯತ್ನಿಸಿದರೆ ಕೆಲಸವು ಸಾಧ್ಯವಾಗುತ್ತದೆ. ಅಂದರೆ ಮೌನಕ್ಕೆ ಎಷ್ಟೊಂದು ಶಕ್ತಿ ಇದೆ ಎಂಬುದು ತಿಳಿಯುತ್ತದೆ. ಪ್ರಯತ್ನಿಸುವ ಗುಣ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ ಮತ್ತು ಬಲ, ಈ 6 ಗುಣಗಳಿದ್ದವನಿಗೆ ಖಂಡಿತ ಸಹಾಯ ಮಾಡುತ್ತದೆ. ಸರ್ವೇ ಜನ ಸುಖಿನೋ ಭವಂತು.